ಎವ್ರಿವಾನ್. ಸೊ ಆಷಾಢ ನಡೀತಾ ಇದೆ. ಯಾರೆಲ್ಲ ಹೆಣ್ಮಕ್ಳು ತಮ್ಮ ತವರು ಮನೆಗೆ ಆಷಾಢಕ್ಕೆ ಹೋಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಯಾಕೆ ಈ ಆಚರಣೆಗಳನ್ನ ಮಾಡ್ತೀವಿ ಅಂತ ಹೇಳ್ತೀನಿ. ತುಂಬ ಜನ ಇದನ್ನು ಆಚರಿಸ್ತಾ ಇರ್ತಾರೆ, ಆದರೆ ಇದನ್ನು ಯಾಕೆ, ಈ ಆಚರಣೆ ಹೇಗೆ ಶುರುವಾಯಿತು, ಯಾಕೆ ಮಾಡ್ತಾ ಇದ್ರು ಮುಂಚೆಯಿಂದ, ಯಾಕೆ ನಡ್ಕೊ ಬಂದಿದೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಈ ವಿಡಿಯೋದಲ್ಲಿ ನಾವು ಅದೆಲ್ಲದನ್ನು ತಿಳ್ಕೊಳ್ಳೋಣ. ಈ ಆಚರಣೆ ಬಹುತೇಕ ಇರೋದು ಮಂಡ್ಯ, ಮೈಸೂರು, ಹಾಸನ ಅಂದರೆ ಸೌತ್ ಕರ್ನಾಟಕ ಪ್ರದೇಶಗಳಲ್ಲಿ ನಾನು ತುಂಬ ನೋಡಿರುವಂಥದ್ದು. ಬೇರೆ ಕಡೆ ಇದನ್ನು ಮಾಡ್ತಾರ ನನಗಷ್ಟು ಐಡಿಯಾ ಇಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ನನಗೂ ಕೂಡ ತಿಳಿಸ್ಕೊಡಿ. ಮೊದಲನೇದಾಗಿ ಈ ಆಚರಣೆ ಬಗ್ಗೆ ತಿಳ್ಕೊಳ್ಳೋಣ. ಹೊಸದಾಗಿ ಮದುವೆ ಆಗಿರ್ತಾರಲ್ಲ ಹೆಣ್ಮಕ್ಳು, ಅಂದರೆ ಮದುವೆ ಆಗಿ 1 ವರ್ಷ ಆಗಿರತ್ತಲ್ಲ, 1 ವರ್ಷದ ಒಳಗೆ. ಸೊ ಅವರು ಈ ಆಷಾಢ ಮಾಸದಲ್ಲಿ ಅಂದರೆ 1 ತಿಂಗಳು ಈ ಆಷಾಢ ಟೈಮಲ್ಲಿ ತಮ್ಮ ಗಂಡನ ಮನೆನ ಬಿಟ್ಟು ತವರ ಮನೆಗೆ ಹೋಗ್ತಾರೆ. ಸೊ 1 ತಿಂಗಳು ಅವರು ತವರ ಮನೆಯಲ್ಲೇ ಇರುವಂಥದ್ದು. ಈ ಆಚರಣೆಗೆ ಬಹಳಷ್ಟು ಆ್ಯಂಗಲ್ಗಳಿದೆ, ನಾನು ಸ್ವಲ್ಪದನ್ನು ಮಾತ್ರ ಹೇಳ್ತೀನಿ. ಮೊದಲನೇದು, ಈ ಆಷಾಢ ಶುರು ಆಗ್ತಿದ್ದಂಗೆ ಮಳೆಗಾಲ ಕೂಡ ಶುರು ಆಗುತ್ತೆ. ಕೃಷಿ ಭೂಮಿಯಲ್ಲಿ ಕೆಲಸಗಳು ಕೂಡ ಜಾಸ್ತಿ ಇರುತ್ತೆ. ಹೊಸದಾಗಿ ಮದುವೆ ಆಗಿರುವಂಥ ದಂಪತಿಗಳು ಮನೆಯಲ್ಲಿ ಇದ್ದರೆ ಮಗನ ಕಾನ್ಸಂಟ್ರೇಷನ್ ಸ್ವಲ್ಪ ಡೈವರ್ಟ್ ಆಗುತ್ತೆ. ಯಾಕಂದರೆ ಈಗ ಕೃಷಿಯಲ್ಲಿ ನಾವು ತುಂಬ ಹೆಚ್ಚು ತೊಡಗಿಸ್ಕೋಬೇಕಾಗತ್ತೆ, ಯಾಕಂದರೆ ಕೆಲಸಗಳು ಜಾಸ್ತಿ ಇರುತ್ತೆ. ಹೊಸದಾಗಿ ಮದುವೆ ಆಗಿರುವಂಥ ಹೆಂಡತಿ ಮನೆಯಲ್ಲೇ ಇದ್ದರೆ ಮಗನ ಕಾನ್ಸಂಟ್ರೇಷನ್ ಡೈವರ್ಟ್ ಆಗುತ್ತೆ. ಮಗನ ಕಾನ್ಸಂಟ್ರೇಷನ್ ಸಂಪೂರ್ಣವಾಗಿ ಕೃಷಿ ಮೇಲೆ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ಗಂಡ ಹೆಂಡತಿನ ಸಪ್ರೇಟಾಗಿ ಇಟ್ಟಿರ್ತಾರೆ. ಮತ್ತೊಂದು ರೀಸನ್ ಅಂದರೆ, ಈ ಆಷಾಢ ಮಾಸದಲ್ಲಿ ಯಾರಾದರೂ ಹೆಣ್ಮಗು ಪ್ರೆಗ್ನೆಂಟ್ ಆದರೆ ಮಗು ಹುಡುವಷ್ಟರಲ್ಲಿ ಅದು ಸಮ್ಮರ್ ಆಗಿರುತ್ತೆ. ಸಮ್ಮರ್ ಟೈಮಲ್ಲಿ ಮಗು ಹುಟ್ಟಾಗ ಮಗುಗೂ ಮತ್ತು ಅಮ್ಮನಿಗೂ ಇಬ್ಬರಿಗೂ ಹಿಂಸೆ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಟೈಮಲ್ಲಿ ಜೊತೆಲಿ ಇರೋಕ್ಕೆ ಬಿಡಲ್ಲ. ಯಾಕಂದರೆ ಈ ಟೈಮಲ್ಲಿ ಹೆಣ್ಮಗು ಪ್ರೆಗ್ನೆಂಟ್ ಆಗೋದು ಅಷ್ಟು ಒಳ್ಳೆಯದಲ್ಲ ಅನ್ನೋ ಕಾರಣಕ್ಕೆ. ಮತ್ತೊಂದು ರೀಸನ್ ಅಂದರೆ, ಹೆಣ್ಮಗು ಹೊಸದಾಗಿ ಮದುವೆ ಆಗಿ ಗಂಡನ ಮನೆಗೆ ಬಂದಿರ್ತಾರೆ. ಗಂಡನ ಮನೆಯಲ್ಲಿ ತುಂಬ ಕಷ್ಟಗಳಿರ್ಬೋದು, ಅಥವಾ ಅಡ್ಜಸ್ಟ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅದನ್ನು ಹೇಳ್ಕೊಳ್ಳಿಕ್ಕೆ ಯಾರೂ ಇರ್ತಾ ಇರಲಿಲ್ಲ, ಯಾಕೆಂದರೆ ಇವಾಗಿನ ಥರ ಫೋನ್ಗಳೆಲ್ಲ ಇರಲಿಲ್ಲ ಆಗ. ಸೊ 1 ತಿಂಗಳು ಆ ಹೆಣ್ಮಗುನ ತವರಿಗೆ ಕಳಿಸಿದ್ರೆ ಅಲ್ಲಿ ಹೆಣ್ಮಗು ತನ್ನ ಕಷ್ಟಗಳನ್ನ ಹೇಳ್ಕೊಳ್ಬೋದು. ಆಗ ಅಮ್ಮ ಸ್ವಲ್ಪ ಸಾಂತ್ವನ ಹೇಳ್ಬೋದು, ಎಲ್ಲರಿಗೂ ಹಿಂಗೆ ಇರುತ್ತೆ, ನೀನು ಹಿಂಗೆ ಮಾಡು ಅಂತ ಹೇಳ್ಕೊಡ್ಬೋದು. ಸೊ ಅದು ಒಂದು ಕಾರಣ ಆಗಿತ್ತು ಹೆಣ್ಮಗುನ 1 ತಿಂಗಳ ಮಟ್ಟಿಗೆ ತವರ ಮನೆಯಲ್ಲಿ ಬಿಡುವಂಥದ್ದು. ಇದು ನನಗೆ ಗೊತ್ತಿರುವಂಥ ಆಷಾಢ ಮಾಸದ ಆಚರಣೆಗಳ ಉದ್ದೇಶಗಳು. ಇದಕ್ಕೆ ಬೇರೆ ಬೇರೆ ಆ್ಯಂಗಲ್ಸ್ ಇರುತ್ತೆ. ಆ್ಯಂಡ್ ನಿಮಗೂ ಕೂಡ ಇದರದ್ದು ಉದ್ದೇಶಗಳು ಅಥವಾ ಬೇರೆ ಬೇರೆ ಆ್ಯಂಗಲ್ಸ್ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.